ಸೊ ಬರ್ರಿ ನಮ್ಮ ಮಿಸ್ಸಸ್ ಏನ್ ಮಾಡತ್ತಾರ ಅಂತ ನೋಡೋಣ. ಸೊ ಏನ್ ಮಾಡತ್ತಿ? ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸೊ ಇವಾಗ ಏನ್ ನೀವು ಈ ಸಾರಿ ನೋಡತ್ತಿರಲ್ಲ, ಈ ಸಾರಿ ಎಲ್ಲ ನೋಡ್ಬಿಟ್ಟು ನಾವೇನ ಸ್ಯಾರಿ ಬಿಸ್ನೆಸ್ ಓಪನ್ ಮಾಡ್ಯಾವ ಅಂತ ಅನ್ಕೋಬೇಡ್ರಿ. ಇದು ಯಾಕೆ ತೆಗ್ದೇನಂದ್ರೆ ಇವೆಲ್ಲ ಸ್ಯಾರೀಸ್ ನನ್ನೂ ಅದಾವ. ಮತ್ತು ಏನು ಪ್ರಾಬ್ಲಮ್ ಆಗೈತೆ ಅಂತಂದ್ರೆ ತಿಜೋರಿ ಒಳಗೆ ಜಾಗನೇ ಇಲ್ಲ ಸೀರೆ ಇಡಾಕ, ಬಟ್ಟೆ ಇಡಾಕ. ಸೊ ಇವ್ರು ನನಗೆ ಬೈಯಾತಾರ, ಬರೇ ತಿಜೋರಿ ಒಳಗೆ ಬರೀ ನಿನ್ನೂ ಅರ್ಬಿ ತುಂಬ್ಯಾವ, ನಮ್ಮೂ ಎಲ್ಲ ಎಲ್ಲಿ ಇಡೋಣ ಅಂತೇಳಿ. ಸೊ ಅದಕ್ಕೆ ನಾನು ಏನು ಮಾಡೇನಂತಂದ್ರೆ ಈಗ ಎಲ್ಲ ತಿಜೋರಿ ಖಾಲಿ ಮಾಡಿ ಈ ಕೆಲಸ ಮಾಡ್ಕೊತ ಕುಂತೇನಿಲ್ಲೇ. ನಾ ಏನು ಪ್ಲ್ಯಾನ್ ಮಾಡೇನಂತಂದ್ರೆ ನಾನು ನಿಮ್ಗೆ ತೋರಿಸ್ತೇನೆ ಬರ್ರಿ ನಾ ಏನು ಪ್ಲ್ಯಾನ್ ಮಾಡೇನಂತ ಹೇಳಿ. ಅದ ಇರ್ಲಿ ಬಾಯಿಲಿ. ಸೊ ಎಲ್ಲಾ ಮನೆಯೊಳಗೂ ಹೆಂಡತಿ ಏನ್ ಹೇಳ್ತಾರ ಅಂದ್ರ ನಮಗೆ ಸಾರಿ ಇಲ್ಲ, ಸಾರಿ ಕೊಡ್ಸಂಗಿಲ್ಲ ಅಂತ ಹೇಳ್ತಾರ. ಸೊ ಇಲ್ಲಿ ಎಲ್ಲಾ ಗಂಡ್ಮಕ್ಳ ಪರಿಸ್ಥಿತಿನೂ ಇದೆ. ನಿಮಗೆ ಫಸ್ಟ್ ಸಾರಿಗಳು ಎಷ್ಟದ ಅಂತ ತೋರಿಸ್ತೀನಿ. ಸೊ ನೋಡ್ರಿ ಇಲ್ಲಿ ಸಾರಿಗಳು ನೋಡ್ರಿ, ಇಲ್ಲಿ ಇಷ್ಟೆಲ್ಲ ಸಾರಿಗಳು ಇದ್ರು ಮತ್ತು ಏನಂತಾರಪ್ಪ ಅಂದ್ರೆ ಇವ್ರ ಸಾರಿಗಳಿಲ್ಲ. ನಂದೊಬ್ಬಂದ ಪರಿಸ್ಥಿತಿ ಎಲ್ಲ ಇದೆ, ಪ್ರತಿಯೊಬ್ಬರು ಗಂಡ್ಮಕ್ಳ ಪರಿಸ್ಥಿತಿನ. ಯಾಕಂದ್ರೆ ಅವ್ರ ಹೆಂಡತಿಯವ್ರು ಹೇಳೋದು ಒಂದ ಮಾತು, ನಮಗೆ ಸಾರಿ ಕೊಡ್ಸಂಗಿಲ್ಲ ಅಂತೇಳಿ. ಸೊ ಇದೇನಿದು ಹೊಸ ಸಿಸ್ಟಮ್ ಏನೋ ಮಾಡ್ಯಾರ. ಅದೇನಂತಂದ್ರ ಈಗ ಸ್ಯಾರಿ ಇಡಾಕ ತಿಜೋರಿ ಒಳಗೆ ಜಾಗ ಇಲ್ಲ. ಸೊ ಈಗ ತಿಜೋರಿ ಕೊಡ್ಸಂದ್ರ ನೀನಂದ್ರು ದೇವರಾಣಿಗೂ ಕೊಡ್ಸಂಗಿಲ್ಲ. ಸೊ ಅದಕ್ಕೆ ನಾನೇನ್ ಪ್ಲಾನ್ ಮಾಡೇನಂತಂದ್ರ ಇದ್ ನೋಡತ್ತಿಲ್ಲ, ಇದ ಮೀಶೋಲಿಂದ ಒಂದು ಪ್ರಾಡಕ್ಟ್ ತರ್ಸೇನಿ ನಾನು. ಸೊ ಇದ ನಮ್ಗ ಈ ತರ ಬ್ಯಾಗ್ ಬರ್ತಾವ, ಅಂದ್ರ ಸ್ಟೋರೇಜ್ ಮಾಡಿ ಇಟ್ಕೊಳಕ. ಇದ್ರೊಳಗ ನಮ್ಮ ಬಟ್ಟೆ ಎಲ್ಲ ಹಾಕಿ ಇಟ್ಕೊಂಡ್ವಿ ಅಂದ್ರ ನಾವು ಇದ್ರೊಳಗ ಬಟ್ಟೆ ಆತ, ಮಕ್ಳ ಬಟ್ಟೆ ಆತ, ಆಮೇಲೆ ಸೀರೆ ಆತ, ನಮ್ಮ ಯಜಮಾನ್ರ ಬಟ್ಟೆ ಆತ ಎಲ್ಲ ನಾವು ಹಾಕಿ ಇಟ್ಕೋಬಹುದ. ಮತ್ ಇದ್ರದ್ದು ಇನ್ನೊಂದ್ ಏನ್ ಬೆನಿಫಿಟ್ ಅಂತಂದ್ರ ನಾವೀಗ ತಿಜೋರಿ ತೆಗ್ದಾಗ ಎಲ್ಲಾ ಬಟ್ಟೆ ಬಿದ್ಬಿಡ್ತಾವ, ಬಟ್ ಈಗ ಹಂಗ ಆಗಂಗಿಲ್ಲ. ಸೊ ಇದ್ರೊಳಗ ಸೇಫ್ಟಿ ಆಗಿ ಇದ್ರೊಳಗ ಇರ್ತಾವ. ಇದಕ್ಕ ಯಾವಾಗ ಬೇಕು ಅವಾಗ ಇದ್ರೊಳಗಿಂದ ನಾವು ಬಟ್ಟೆನ ಈ ತರ ತಕ್ಕೋಬೋದ. ನೋಡ್ರಿ ಇಲ್ಲೇ ನಾ ಯಾವ ತರ ತುಂಬಿಟ್ಕೊಂಡೇನಿ. ಸೊ ನಾವು ಎಷ್ಟು ಏನು ತೆಗೆದ್ರು ಇದ್ರೊಳಗಿಂದ ಯಾವ್ದು ಸೀರೆ ಬೀಳಂಗಿಲ್ಲ. ನಮ್ಗೆ ಬೇಕಾದಾಗ ನಾವು ತಗೋಬೋದ, ಮತ್ತೆ ಬ್ಯಾಡಾದಾಗ ಇದ್ರೊಳಗೆ ಇಟ್ಕೊಂಡ ತಿಜೋರಿ ಒಳಗೆ ಇಟ್ಕೊಂಡು ಜಾಗನೂ ಜಾಸ್ತಿ ಸಿಗ್ತೈತಿ ನಮ್ಗೆ. ಒಂದ್ರ ಮೇಲೆ ಇದನ್ನ ಇಟ್ಬೋದ. ನಾನು ಇದನ್ನೆಲ್ಲ ರೆಡಿ ಆದ್ಮೇಲೆ ನಿಮ್ಗೆ ಒಂದ್ಸಲ ನಾನು ತೋರಿಸ್ತೇನೆ ನಾನು ಯಾವ ತರ ಸೆಟ್ ಮಾಡಿ ಇಟ್ಟೇನೆ ಅಂತೇಳಿ. ಸೊ ಇದು ನಮ್ಗೆ ಹೆಣ್ಮಕ್ಳಿಗೆ ಭಾಳ ಯೂಸ್ಫುಲ್ ಐತಿ. ನಾವು ಮಕ್ಕಳ ಬಟ್ಟೆ ಎಲ್ಲ ಇಡ್ಲಿಕ್ಕ, ಜಾಗ ಸೇವ್ ಮಾಡ್ಲಿಕ್ಕೆ ಇದು ನಮಗೆ ಭಾಳ ಯೂಸ್ಫುಲ್ ಆಗ್ತೈತಿ. ಸೊ ನನ್ನ ಪ್ರಕಾರ ಹೇಳೋದಂದ್ರೆ ಆಲ್ಮೋಸ್ಟ್ ಹೆಣ್ಮಕ್ಳೆಲ್ಲ ಇದನ್ನ ನೀವು ಖರೀದಿ ಮಾಡ್ಬೋದ. ಮೀಶೋ ಒಳಗೆ ಐತಿ. ಸೊ ನನಗಿದ ರೀಸನೇಬಲ್ ಪ್ರೈಸ್ ಒಳಗೆ ಸಿಕ್ಕೈತಿ. ಸೊ ನೋಡ್ರಿ ಇಷ್ಟೆಲ್ಲ ತಲೆ ಓಡಿಸೋದಕ್ಕೆ, ಯಾಕಂದ್ರೆ ಸೇಫ್ಟಿ ಆಗಿರೋದು ನಾವಲ್ಲ, ಅವ್ರ ಸೀರೆಗಳು ಅಷ್ಟ. ಯಾಕಂದ್ರೆ ತಿಜೋರಿ ಒಳಗೆ ಹೋದ್ಕೂಲೆ ನಮ್ಗೆ ಭಾಳ ಸೀರೆಗಳು ಕಾಣ್ತಾವ್ರಿ. ಅದಕ್ಕೆ ಕಾಣಬಾರದೆ ಕೆಸ ಇವ್ರು ಪ್ಯಾಕ್ ಮಾಡಿ ಇಟ್ರಂದ್ರೆ ನಿಮ್ಗೆ ಗೊತ್ತಾಗಂಗಿಲ್ಲ ಅದ್ರಾಗ ಎಷ್ಟು ಸೀರೆಗಳು ಅದಾವ ಅಂತ. ನನ್ನ ಲೆಕ್ಕಕ್ಕೆ ಏನಿಲ್ಲ ಅಂದ್ರು ಒಂದ್ರನ್ಯಾಗ ಒಂದು 10 ಸೀರೆ ಅದಾವನ ಇರ್ಬೋದು. ಕೌಂಟ್ ಮಾಡೋ 1 2 3 4 5 6 7 8 9 10 11 ನೋಡ್ರಿ 11 ಸೀರೆಗಳು ಅದಾವ ಒಂದು ಪ್ಯಾಕ್ ಒಳಗೆ. ನಿಮಗೆ ನೋಡಿದಾಗ ಏನಿಸ್ತಾವು 4 ಅದಾವ ಬಿಡು, ಏನಂದ್ರೆ 4 ಪ್ಯಾಕ್ ಅದಾವ ಅಂತೇಳಿ ಅನಿಸ್ತೈತಿ. ಬಟ್ ಅದ್ರಾಗ ಒಂದೊಂದ್ರನ್ನ 11 ಸೀರೆಗಳು ಅದಾವ. ನಮ್ಮ ಹುಡುಕ್ಯಾಡಿದ್ರು ನೋಡ್ರಿ, ನಾ ಕರೆಯತ್ತೀನಿ, ನಮ್ಮ ಅರ್ಬಿಗಳ ಭಾಳ ಅಂದ್ರೆ 4 ಜೋಡಿ 5 ಜೋಡಿ ಇರ್ತಾವ. ಇವರು ಒಂದೊಂದು ಬ್ಯಾಗ್ ಒಳಗನ 11 ಸೀರೆ ಅದಾವ. ಸೊ ನೋಡ್ರಿ ಇದು ಹಣೆ ಬರ ಎಲ್ಲ ಗಂಡಸರದು ಹಣೆ ಬರ. ಮದುವೆಗಿರಲಿ ಅಥವಾ ಒಂದು ಫಂಕ್ಷನ್ಗಿರಲಿ ಹೋಗಾಕಂತೇಳಿ ಅವಾಗ ಹೊಸ ಸೀರೆ ತೊಗೋತಾರೆ. ನಾವೇನ್ರಿ ಬೆಳಗ್ಗೆ ಎದ್ದು ಸುಮ್ಮನೆ ಡ್ಯೂಟಿ ಹೋಗ್ತೀವಿ, ಸಾಯಂಕಾಲ ಮನೆಗೆ ಬರ್ತೀವಿ. ನಾವು ಹಲೋ ಅಷ್ಟೇನ್ ಸೀನ್ ಇಲ್ಲ. ಇವ್ರು ಹೇಳತ್ತಿರೋದು ಯಾವ್ದು ನಂಬಾಕ್ ಹೋಗ್ಬೇಡ್ರಿ. ಇದ ನಮ್ದು ತೋರ್ಸಾತೀನಿ. ಇನ್ನು ಅವ್ರದ್ ಬಟ್ಟೆ ನಾನು ತೆಗ್ದಿಲ್ಲ, ಅವ್ರದ್ ಬಟ್ಟೆನೂ ತೆಗಿತೇನೆ. ಅವಾಗ ನೋಡಂತ್ರೆ ನನ್ ಜಾಸ್ತಿ ಆಯ್ತು ಅವ್ರ ಜಾಸ್ತಿ ಆಯ್ತು ಅಂತ ಏನ್ ಡವ್ ಮಾಡ್ತಾರ ಇವ್ರ. ಅಷ್ಟಿಷ್ಟು ಮಾಡಂಗಿಲ್ಲ. ರಿಯಾಲಿಟಿ ಹೇಳ್ತೀವಿ. ನಾವ ಚೀಪ್ ಅಂಡ್ ಬೆಸ್ಟ್ ಒಳಗ್ ಸೀರೆ ತಗೊಂಡಿರ್ತೀವ್ರಿ, ಬಟ್ ಇವ್ರ ಹಂಗಲ್ಲ. ಒಂದ್ ಡ್ರೆಸ್ ತಗೊಳಕ್ ಹೋದ್ರ 3000 4000 ಒಳಗ ಡ್ರೆಸ್ ತಗೊಂಡ್ಬರ್ತಾರ ಇವ್ರ. ಮತ್ ನಮ್ಗೆ ಹೇಳ್ತಾರ ಇಷ್ಟು ಸೀರೆ ಅಂತೇಳಿ. ತೋರಿಸ್ತೇನೆ ನಾನು ಅವ್ರದ್ದು ಬಟ್ಟೆ ನಾನು ಮಡಚಿಡ್ಬೇಕು, ಅವಾಗ ತೋರಿಸ್ತೇನೆ ನನ್ ಜಾಸ್ತಿ ಆಯ್ತು ಅವ್ರ ಜಾಸ್ತಿ ಆಯ್ತು ಅಂತ ನೀವ ಹೇಳಂತ್ರೆ. ಸೊ ಆಯ್ತಾ ನೋಡೋಣ, ಆಮೇಲೆ ನಿಮ್ಗೆ ತೋರ್ಸ ಟ್ರೈ ಮಾಡ್ತೀನಿ. ಸೊ ಅದಕ್ಕಿಂತ ಬಿಫೋರ್ ಏನಪ್ಪ ಅಂದ್ರೆ ನಾ ಹೇಳಿದೆ ಅಲ್ಲೇ ನಮ್ಮ ತಿಜೋರಿ ಒಳಗೆ ಅರ್ಬಿಗಳು ಭಾಳ ಅದಾವಂತೆ, ನಿಮಗೆ ತೋರಿಸ್ತೇನೆ ಬರ್ರಿ. ಸೊ ಯಾಕಂದ್ರೆ ನಾವು ಹೇಳಿದ್ರೆ ನಮ್ಮಂಗಿಲ್ಲ ನೀವು. ಆ್ಯಕ್ಚುಲಿ ಏನಂದ್ರೆ ಇದ್ರದ್ದೊಂದು ಶಾರ್ಟ್ ವಿಡಿಯೋ ಮಾಡ್ಯಾವ ನಾವು. ಸೊ ಅದನ್ನು ನಾಳೆ ಅಪ್ಲೋಡ್ ಮಾಡ್ತೀವಿ. ಅದಕ್ಕಿಂತ ಮೊದಲು ನಿಮಗೆ ತಿಜೋರಿ ತೋರಿಸ್ತೇನೆ. ಸೊ ನಿಮಗೆ ತಿಜೋರಿ ಒಳಗಿಂದ ಅರ್ಬಿಗಳು ತೋರಿಸ್ತೇನೆ ಅಂದೆ. ಬಟ್ ಅದಕ್ಕಿಂತ ಬಿಫೋರ್ ಏನಾಗೈತಪ್ಪ ಅಂದ್ರೆ ಇಲ್ಲಿ ನಮ್ದು ಹಿಂದೆ ನಳ ಬಂದೈತಿ. ಸೊ ಈಗ ಏನಾಗೈತಪ್ಪ ಅಂದ್ರೆ ನಳದ ಸಮಸ್ಯೆ ಭಾಳ ಆಗೈತಿ. ಯಾಕಂದ್ರೆ ಇದು ಬಿಸಿಕಾಲ್ನಾಗ ಅಲ್ಲಿ ಪೈಪ್ ಹೊಡಿತೆ ಇಲ್ಲಿ ಪೈಪ್ ಹೊಡಿತೆ ಅಂತ ಹಂಗೆ ಹೇಳ್ತಾ ಇರ್ತಾರ. ಅದಕ್ಕೆ ನಳಗಳ್ನು ಬರ್ತಾ ಇಲ್ಲ.
ಸೊ ಈಗ ಇಲ್ಲಿ ನಳ ಬಂದೈತಿ, ಅದಕ್ಕಿಂತ ಮೊದಲು ಯಾಕಂದ್ರೆ ಸುಮ್ಮನೆ ನೀರು ವೇಸ್ಟ್ ಆಗ್ತಿದೆ, ಅದನ್ನ ಬಂದ್ ಮಾಡೋಣ ಬರ್ರಿ. ಸೊ ನೋಡಿ ನೀರು ವೇಸ್ಟ್ ಆಗತೈತಿ, ತುಂಬೈತಿದೆ. ಸೊ ಇದನ್ನ ಬಂದ್ ಮಾಡ್ಬಿಡೋಣ. ಯಾಕಂದ್ರೆ ನಿಮ್ಗೆ ಹೇಳ್ದಂಗೆ ಈಗ ಏನ್ ಸಮಸ್ಯೆಗಳು ಭಾಳ ಆಗ್ತಾವ. ಸೊ ಆಮೇಲೆ ನಾನು ತುಂಬಬೇಕಿದೆ, ಆಮೇಲೆ ತುಂಬ್ತೀನಿ. ಮತ್ತು ಏನಾಗೈತಪ್ಪ ಅಂದ್ರೆ ಈಗ ಮೊನ್ನೆನ ಒಂದು ಇಲ್ಲಿ ಕರ್ಕ ಕಡೆ ಪೈಪ್ ಹೊಡೆದಿತ್ತ, ನೀರು ಸಿಗಲಿಲ್ಲ, ಯಾಕಂದ್ರೆ ನೀರಿನ ಸಮಸ್ಯೆನೂ ಆತ. ಸೊ ಆದಷ್ಟು ನಾವು ನೀರನ್ನು ಸೇವ್ ಮಾಡೋಣ. ಸೊ ಇದು ಲಾಗ ನಾವು ಮಾಡತ್ತಿದ್ದಿದ್ದು ಫಸ್ಟ್ ಲಾಗ. ಸೊ ಎಲ್ಲರೂ ದಯಮಾಡಿ ಸಪೋರ್ಟ್ ಮಾಡ್ರಿ. ಸೊ ಇನ್ನೂ ಆಗಿಲ್ಲ ನೋಡಿಲ್ಲ ನಾ ಹೆಂಗ್ ಇಡಾತೇನೆ ಇದ್ರೊಳಗೆ. ನೋಡಿದ್ರು ನಾ ಹೆಂಗ್ ಸೀರೆ ಇಡಾತೇನೆ. ಈ ತರ ನಾವ್ ಸೀರೆ ಇಟ್ಕೊಂಡು ಅಂದ್ರ ನಮ್ ಸೀರೆನೂ ಡ್ಯಾಮೇಜ್ ಆಗಂಗಿಲ್ಲ, ಮತ್ತ ಇದು ಸ್ಪೇಸ್ನು ಜಾಸ್ತಿ ಸಿಗ್ತೈತಿ. ಸೊ ಈಗ ಇದ್ರಾಗ ನಾ ಆಲ್ಮೋಸ್ಟ್ ಇಲ್ಲಂದ್ರೆ ಎಷ್ಟು ಸೀರೆ ಹಾಕೇನಿ ಅಂದ್ರೆ ಈಗ 1 2 3 4 5 6 7 ಹಾಕೇನಿ. ಇನ್ನೂ ಸಾರಿ ಹಿಡಿಸ್ತೈತಿ ಇದ್ರೊಳಗ. ಸೊ ಹಾಕೋಣಂತ ನೋಡ್ರಿ. ಇಟ್ವಿ ಅಂದ್ರ ನಾವು ಏನೋ ಫಂಕ್ಷನ್ ಐತಪ್ಪ ಅರ್ಜೆಂಟ್ ಆಗಿ ನಾವು ಸೀರೆ ತಕ್ಕೋಬೇಕಂದಾಗ ಈ ಬ್ಯಾಗ್ ತೆಗದ್ ಅದ್ರೊಳಗೆ ಯಾವ ಸೀರೆ ಬೇಕದ್ ತಗೊಂಡ್ ಹಾಕೋಬೋದ. ಇಲ್ಲ ಅಂದ್ರೆ ಏನಾಗ್ಬಿಡ್ತೈತಿ, ಒಂದ್ ಸೀರೆ ತೆಗ್ಯಾಕ ಹೋಗಿ ಎಲ್ಲಾ ಸೀರೆ ಬಿದ್ದ್ ಬಿಡ್ತಾವ. ಹಂಗೆ ನನಗಂತೂ ಬಾಳ ಯೂಸ್ಫುಲ್ ಅನ್ಸಾತೈತಿ ಇದ. ಹೌದೌದು, ಯಾಕೆ ಯೂಸ್ಫುಲ್ ಅನ್ನತೈತಿ ಅಂತ ಹೇಳೇನ ನನಗೆ ಗೊತ್ತೈತಿ. ಈಗ ನಮ್ಗೆ ಕೇಳಿದ ಕಾಮನ್ ನೀವು ಹೇಳ್ತೀರಿ ಸಾರಿಗಳು ಇಷ್ಟ ಅದಾವ ಅಂತ. ಈಗ ನಾವೇನು ಬಂದವ ಕೌಂಟ್ ಮಾಡಂಗಿಲ್ಲ ಎಷ್ಟು ಸಾರಿಗಳು ಅದಾವ ಅಂತ. ಆಮ್ಯಾಗ ಏನ್ ಹೇಳ್ತೀರಿ ನೋಡಿ, ಈ ಬಾಕ್ಸ್ನಾಗ ಇರೋ ಇಷ್ಟ ಹಾಕ್ತೇವೆ ನಾವು ಸಾರಿಗಳು. ನಮ್ಮ ಕಡೆ ಸಾರಿನೇ ಇಲ್ಲ ಕೂಡ ನಾವೇ ಮಾಡೋಕೆ ಹೌದ್ ಬಿಡಿ ಇಲ್ಲ ಅಂತ ಮತ್ತೆ ನಾವು ನಿಮಗೆ ಸಾರಿ ಕೊಡಿಸ್ಬೇಕು. ಎಷ್ಟಲ್ಲ ನೀವು ಅವಾಗ ಏನ್ ಮಾಡ್ತೀರಿ, ಇಂಥವನ್ನ ಡಬ್ಬಿಗಳೊಂದು ಮತ್ತೊಂದು ನಾಲ್ಕು ತೊಗೊಂಬಂದು ಮತ್ತೆ ಪ್ಯಾಕ್ ಮಾಡಿ ಇಡ್ತೀರಿ. ಇಷ್ಟಲ್ಲ ಹೇಳಿದ ತಕ್ಷಣ ಕರ್ಕೊಂಡೋಗಿ ಕೊಡ್ಸ ಬಿಡ್ತಾರಲ್ಲ ನೀವು. ನಮಗ್ ಗೊತ್ತಾಯ್ತು ನೋಡ್ರಿ ಇಲ್ಲೇ ನಾನು ಈ ತರ ಹಾಕಿದ್ದು. ಮತ್ ಇನ್ನೊಂದೇನ ಇದ್ರೊಳಗ ಬೆನಿಫಿಟ್ ಐತಂದ್ರ ಇದ್ರೊಳಗ ಈ ತರ ಪ್ಲಾಸ್ಟಿಕ್ ಇಂದ ಮಿರರ್ ಟೈಪ್ ಕೊಟ್ಟಾರ. ಸೊ ಇದ್ರೊಳಗ ನಾವ್ ಸೀರೆ ಇಟ್ಟಿದ್ದ ಗೊತ್ತಾಕತಿ. ಸೊ ನಮ್ಗೆ ಯಾವ ಸೀರೆ ಎಲ್ಲ ಐತಂತೇಳಿ ಈಸಿಯಾಗಿ ನಾವ್ ಹುಡುಕೋಬಹುದ. ಸೊ ಈ ಸೀರೆ ನಮ್ಗೆ ಇಲ್ಲೇ ಐತಂದ್ರೆ ನಾವ್ ಈ ಬ್ಯಾಗ್ ಅಷ್ಟ ತೆಗದ ನಾವ್ ಇದ್ರೊಳಗಿನ ಸಾರಿ ತಗೋಬಹುದ. ಸೊ ನನಗಂತೂ ಈ ಪ್ರಾಡಕ್ಟ್ ಭಾಳ ಇಷ್ಟ ಆಗೈತಿ. ಸೊ ಈ ತರ ಸೇಫ್ ಆಗಿ ನಾವು ನಮ್ಮ ಬಟ್ಟೆನ ಇಟ್ಕೋಬಹುದು. ಸೊ 4 ಬ್ಯಾಗ್ ರೆಡಿ ಆಗೈತಿ, ಇನ್ನೂ 1 ಬ್ಯಾಗ್ ಹಾಕೈತಿ ನಂದು. ಸೊ ಇದ 1 ಪ್ಯಾಕ್ ಒಳಗ ನನಗ 12 ಪೀಸ್ ಸಿಕ್ಕ್ಯಾವ. ಇವ 12 ಪೀಸ್ ಬಂದಾವ ಇವ. ಸೊ ಪ್ರೈಸ್ ಅಕಾರ್ಡಿಂಗ್ ಇದಿರ್ತಾವ. ನಾವು ಎಷ್ಟು ಪ್ರೈಸ್ ಇನ್ ಮಾಡ್ತೀವಿ ಅದ್ರ ಮೇಲೆ ಇವ ಸಿಗ್ತಾವ ನಮಗ್ ಪ್ಯಾಕೆಟ್. ಎಷ್ಟು ಬುಕ್ ಮಾಡಿದ? ನಾನು ಇದ 12 ಪೀಸ್ ಇನ್ ಮಾಡೇನಿ. ನನಗ 275 ಬಿದ್ದೈತಿದ. ನಂಗೆ 12 ಪೀಸ್ ಇನ್ ಸಿಕ್ಕೈತಿದ. ನಾ 275 ಅಮೌಂಟ್ ಪೇ ಮಾಡೇನಿ ಇದಕ್ಕೆ. ಒಂದ್ ಲೆಕ್ಕಕ್ಕೆ ಚಲೋನೇ ಇದೆ, ಯಾಕಂದ್ರೆ ಸೇಫ್ಟಿ ಇರ್ತೈತಿ. ಮತ್ತೆ ಬಂದ ಕೂಡಲೇ ನಿಮ್ಗೆ ಆರಾಮ ಚಾಯ್ಸ್ ಮಾಡ್ಬೋದು ಯಾವ ಸ್ಯಾರಿ ಬೇಕಾ ಅಂತ. ಯಾಕಂದ್ರೆ ಅಲ್ಲಿ ಸೈಡ್ ಎಲ್ಲ ಕಲರ್ಸ್ ಕಾಣ್ತಾವಲ್ಲ, ನೋಡಿ ತಕ್ಕೋಬಹುದು. ಈ ಬಟ್ಟೆ ಇಲ್ಲೇ ಐತಿ ಅಂತೇಳಿ ನಮ್ಗೆ ಈಸಿ ಆಗಿ ಗೊತ್ತಾಗ್ತೈತಿ. ಮತ್ತೆ ಬೀಳೋದನು ಇಲ್ಲಲ್ಲ. ಯಾಕೆ ಅಂದ್ರೆ ಅಲ್ಲಿಂದ ಪ್ಯಾಕ್ ಎಬಿಸಿ ಇಟ್ಟು ನಿಮ್ಗೆ ಬೇಕಾದಂಗ ತಕ್ಕೋಬಹುದು. ಇಲ್ಲ ಒಂದ್ರ ಮ್ಯಾಗ ಒಂದಿಟ್ರ ಸಾರಿ ಒಂದ್ ತೆಗಾಕೋ ಎಲ್ಲಾ ಬೀಳ್ತಾವ. ಮತ್ತ ಏನಂದ್ರ ಮಕ್ಕಳ ಬಟ್ಟೆನು ಇಡಾಕಿದ್ ಬಾಳ ಚಲೋ ಐತಿ. ಯಾಕಂದ್ರ ಮಕ್ಕಳ ಬಟ್ಟೆ ಸಣ್ಣ ಇರ್ತಾವ. ಸೊ ಅವು ನಮ್ಗೆ ಇಡಾಕ ಬಾಳ ತೊಂದ್ರೆ ಆಗಿರ್ತೈತಿ. ಆದಾದ್ರ ಇದ್ರೊಳಗ ಈಸಿಯಾಗಿ ಇಟ್ಕೊಂಡ್ವಿ ಅಂದ್ರ ತೆಗಿಲಿಕ್ಕೂ ಈಸಿ ಇರ್ತೈತಿ. ಇಲ್ಲಾದ್ರ ಅವೆಲ್ಲ ಒಂದ್ ಮೇಲೆ ಒಂದ್ ಬಿದ್ ಬಿಡ್ತಾವಲ್ಲ. ಸೊ ಇದು ಬಾಳ ಚಲೋ ಅನ್ಸಾತೈತಿ ನನಗಿದ್ ಪ್ರಾಡಕ್ಟ್. ಸೊ ಹೆಣ್ಮಕ್ಳ ನೀವು ಆಲ್ಮೋಸ್ಟ್ ಇಂಥವ್ ಪ್ರಾಡಕ್ಟ್ ಚೂಸ್ ಮಾಡ್ರಿ ಅಂತ ಹೇಳ್ತೇನೆ ನಾನು. ಈಗ ಇದ್ರದ್ದು ಇನ್ನೂ ಭಾಳ ಕೆಲಸ ಐತಿ. ನಾ ಇನ್ನೂ ಎಲ್ಲ ಬಟ್ಟೆ ಎಲ್ಲ ಅರೇಂಜ್ ಮಾಡ್ಬೇಕಾ. ಸೊ ಇದೆಲ್ಲ ಅರೇಂಜ್ ಮಾಡಿ ನಾನು ನಾಳೆ ಲಾಗ್ ಒಳಗೆ ನಾನು ನಿಮಗೆ ತೋರಿಸ್ತೀನಿ ನಾನು ಯಾವ ಥರ ಅರೇಂಜ್ ಮಾಡಿ ತಿಜೋರಿ ಒಳಗೆ ಇಟ್ಕೊಂಡೇನೆ ಅಂತೇಳಿ. ಸೊ ಈಗ ಇದು ಕೆಲಸ ಮಾಡೋ ಮಟ್ಟ ನನಗೆ ಟೈಮ್ ಬೇಕಾ ಜಾಸ್ತಿ. ಸೊ ಅಲ್ಲಿ ತನಕ ನೀವು ನಮ್ಮ ವಿಡಿಯೋಸ್ ನೋಡ್ತಾ ಇರ್ರಿ ಅಂತ ಹೇಳ್ತಾ ಬಾಯ್.